ಲಾಸ್ಟ್ ಟೈಮ್ ನಾನು ಪ್ಲ್ಯಾಂಟ್ ತೋರಿಸ್ತೀನಿ ಅಂತ ಹೇಳಿದ್ದೆ ನನ್ನ ಹತ್ರ ಇರೋ ಕಲೆಕ್ಷನು. ಇವತ್ತೇನೋ ನಾನು ಟ್ರಿಪ್ ಬಗ್ಗೆ ಏನೋ ಪ್ಲ್ಯಾನ್ ಮಾಡಿಲ್ಲ ಮನೇಲಿ ಕೆಲಸ ಇರೋದಕ್ಕೆ. ಸೊ ನಾನು ಇವಾಗೊಂದು ಗಿಡ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ಮ್ಯಾಂಗೋಸ್ಟಿನ್ ಅಂತ ಹೇಳ್ಬಿಟ್ಟು, ಐ ಥಿಂಕ್ ನಾನು 3-4 ಇಯರ್ ಏನೋ ಆಯಿತು ಅನಿಸುತ್ತೆ ಇದು ನೆಟ್ಟಿ. ಬಟ್ ಅದು ಗ್ರೋತು ಏನೋ ಅಷ್ಟೊಂದೇನೋ ಆಗಲಿಲ್ಲ. ಲೈಕ್ ಸಮ್ಮರಲ್ಲಿ ಸಮ್ ಟೈಮ್ ನನಗೇನೋ ಬೆಂಗಳೂರಿಂದ ಬರಲಿಕ್ಕಾಗಲಿಲ್ಲ ಅಂದರೆ ಲೈಕ್ ನೀರು ಬಿಡೋದೆಲ್ಲ ಆಗೋಲ್ಲ ಇದಕ್ಕೆ. ಸೊ ಅದಕ್ಕೆ ಈ ಥರ ಅಷ್ಟೊಂದೇನೋ ಫಾಸ್ಟ್ ಆಗಿಲ್ಲ ಗ್ರೋತು. ಸೊ ಇದಕ್ಕೆ ಹಣ್ಣು ಬರುತ್ತೆ ನಿಮಗೆ ಆಲ್ಮೋಸ್ಟು ಈ ಕೋಕಮ್ ಟೈಪ್ ಇರುತ್ತಲ್ಲ, ಕೋಕಮ್ ಹಣ್ಣು ಅದೇ ಟೈಪಲ್ಲಿ ಹಣ್ಣು ಇರುತ್ತೆ. ಮಾರ್ಕೆಟಲ್ಲಿ ಬಂದುಬಿಟ್ಟು ಆಲ್ಮೋಸ್ಟು 400-500 ತನಕ ಸಿಗುತ್ತೆ ನಿಮಗೆ 1 kg ಹಣ್ಣಿಗೆ. ಇದೊಂದು ಗಿಡ ಆಯಿತು. ಆಮೇಲೆ ಇಲ್ಲೊಂದು ತೋರಿಸ್ತೀನಿ. ಇಲ್ಲೇನೋ ಇದೆ ನೋಡಿ. ಇದು ಬಂದುಬಿಟ್ಟು ಲವಂಗದ ಗಿಡ. ಐ ಥಿಂಕ್ ಇದು ಕೂಡ ಅಷ್ಟೇ ಒಂದು 3-4 ವರ್ಷ ಏನೋ ಆಗಿರಬೇಕು. ಇನ್ನೊಂದು ಇನ್ನೊಂದು 3-4 ವರ್ಷಕ್ಕೆ ಬರ್ಬೋದು ಅನಿಸುತ್ತೆ. ಎಷ್ಟು ವರ್ಷ ಬರುತ್ತಲ್ಲ, ಫಸ್ಟ್ ಟೈಮ್ ನಾನು ನೆಟ್ಟಿರೋದು ಇದು. ಇಷ್ಟ ಆಯಿತು. ಆಮೇಲೆ ಈ ಗಿಡ ಬಂದುಬಿಟ್ಟು ಆಲ್ ಸ್ಪೈಸಿಸ್ ಅಂತ ಕರೀತಾರೆ ಇದನ್ನು. ಸೊ ಇದನ್ನು ಸಾಂಬಾರಿಗೆಲ್ಲ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಟೇಸ್ಟ್ ಬೇರೆ ಥರ ಬಂದಿರುತ್ತೆ ನಿಮಗೆ ಸಾಂಬಾರಿಗೆ ಇದು ಎಲ್ಲ ಯೂಸ್ ಮಾಡಿದರೆ. ಸೊ ಇಲ್ಲೇ ಇನ್ನೊಂದು ಗಿಡ ಇದೆ ತೋರಿಸ್ತೀನಿ. ಸೊ ಇದೆಲ್ಲ ಮಂಗ ತಿಂದು ಸುಮಾರು ಹಾಳು ಮಾಡ್ತು. ಇದು ನಮ್ಮ ಕಡೆಗೆಲ್ಲ ಲೈಕ್ ಬೇರ್ ಹಲ್ಸ್ ಅಂತ ಇರ್ತಾರೆ. ಇದ್ರದ್ದು ಇದಕ್ಕೂ ಕಾಯಿ ಬರುತ್ತೆ. ಇದರದ್ದು ಪಲ್ಯನೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಲೈಕ್ ಚಿಪ್ಸು ಕೂಡ ಮಾಡ್ತಾರೆ ಇದನ್ನು ಎಲ್ಲ. ಈ ಥರ ಇರುತ್ತೆ. ಇದರಲ್ಲಿ 2 ಟೈಪ್ ಇರುತ್ತೆ. ಲೈಕ್ ಒಂದು ವಿತ್ ಸೀಡ್ಸು, ವಿತೌಟ್ ಸೀಡ್ಸು. ಇದು ವಿತೌಟ್ ಸೀಡ್ಸು. ಇದ್ರದ್ದೇನು ನೀವು ಪ್ಲ್ಯಾಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಬೇರನ್ನು ಕಟ್ ಮಾಡಿಟ್ರೆ ಅದಕ್ಕೊಂದು ಚಿಗುರು ಬರುತ್ತೆ, ಅದರಿಂದ ಮಾಡ್ಬೋದು. ಇನ್ನೊಂದಿದೆ ಕೋಕೋದು, ಇನ್ನೊಂದು ಬೇರೆ ಕಡೆ ತೋರಿಸ್ತೀನಿ ನಾನು, ಹಣ್ಣಿರುವಂಥದ್ದೇನೆ. ಇದು ಬಂದುಬಿಟ್ಟು ಅಗರ್ವುಡ್ ಅಂತ ಹೇಳ್ಬಿಟ್ಟು. ಸೊ ಇದರದ್ದು ಎಲೆನ ಲೈಕ್ ಟೀ ಕೂಡ ಮಾಡ್ತಾರೆ. ನಾನು US ಅಲ್ಲಿ ಚೆಕ್ ಮಾಡಿದೆ ಕೆಲವೊಂದು ಕಡೆಗೆಲ್ಲ, ಬಟ್ ತುಂಬ ಕಾಸ್ಟ್ಲಿ ಇದೆ. ಲೈಕ್ 1 kg ಟೀ ಪೌಡ್ರಿಗೇ ಆಲ್ಮೋಸ್ಟು 2000 ಏನೋ ಇದೆ ಹೋಲ್ಸೇಲ್ ಪ್ರೈಸು. ಆಮೇಲೆ ಇದರದ್ದು ಪರ್ಫ್ಯೂಮ್ ರೆಡಿ ಮಾಡ್ತಾರೆ. ಇನ್ನೂ ಸ್ವಲ್ಪ ದೊಡ್ಡಾದಮೇಲೆ ಇದಕ್ಕಿಂತ ಸ್ವಲ್ಪ ದೊಡ್ಡಾಗಬೇಕು, ಸುಮಾರು ಒಂದು ಅಡಿಕೆ ಮರದ ಸೈಜಿಗೆ ಆದಮೇಲೆ ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಬ್ಬಣನ ಕಾಯಿಸ್ಬಿಟ್ಟು ಇದಕ್ಕೆಲ್ಲ ಎಲ್ಲ ಕಡೆ ಹೋಲ್ ಮಾಡ್ತಾರೆ. ಐ ಥಿಂಕ್ ಒಂದೊಂದು ಪೂಟಿಗೆ ಒಂದೊಂದು ಸಲ ಹೋಲ್ ಮಾಡಿದ್ರೆ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಸೊ ಅದರಿಂದ ಪರ್ಫ್ಯೂಮ್ ಮಾಡ್ತಾರೆ. ಐ ಥಿಂಕ್ 1 kg ಇದು ಅಗರ್ವುಡ್ಗೆ ಲೈಕ್ 8 ಲಕ್ಷನೋ 9 ಲಕ್ಷನೋ ಅಂತ ಇದೆ ಅಂತ ನೋಡಿದ್ದೀನಿ ನಾನು per kg. ಬಟ್ ಇಲ್ಲಿ ಯಾರೂ ಅಷ್ಟೊಂದು ಮಾರ್ಕೆಟಿಂಗ್ ಮಾಡಲಿಲ್ಲ ಇದನ್ನು. ಇನ್ನೊಂದು ಕೋಕೋ ಹಣ್ಣು ತೋರಿಸ್ತೀನಿ ನೋಡಿ. ಇವಾಗ ಇದಕ್ಕೆ ಹಣ್ಣಿದೆ ನೋಡಿ, ಕೋಕೋ ಹಣ್ಣು. ಇದು ಬಂದುಬಿಟ್ಟು ವರ್ಷ ಪೂರ್ತಿ ಬರ್ತಾ ಇರುತ್ತೆ. ಇಲ್ಲಿ ಇನ್ನೊಂದು ಯಾವುದಕ್ಕೂ ಗಿಡಕ್ಕೆ ತೋರಿಸ್ತೀನಿ ನಾನು. ಇಲ್ಲಿ ಕಾಯಿ ಇದೆ ಆಲ್ರೆಡಿ. ಇದಕ್ಕೆ ನೋಡಿ ಈಗ ಆಲ್ರೆಡಿ ಕಾಯಿ ಬಿಟ್ಟಿದೆ. ಇದಕ್ಕೆ ಎಷ್ಟು ಕಾಯಿ ಇದೆ ನೋಡಿ ಇಲ್ಲಿ, ಎಲ್ಲ ಕಾಯಿಗಳು ಈಗ. ಆಮೇಲೆ ಇಲ್ಲಿ ಫ್ಲವರಿಂಗು ಕೂಡ ಆಗ್ತಾಯಿದೆ ಇದಕ್ಕೆ. ಆಮೇಲೆ ಇಲ್ಲಿ ದೊಡ್ಡ ಕಾಯಿನೂ ಇದೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಕಾಯಿ ಇದೆ ನೋಡಿ. ಇದು ತುಂಬ ಬಂದಿದೆ ಈ ಸಲ. ಲಾಸ್ಟ್ ಟೈಮು ತುಂಬ ರೇಟ್ ಇತ್ತು ಮಾರ್ಕೆಟಲ್ಲಿ ನೋಡಿ. ಇಲ್ಲೆಲ್ಲ ಇದೆ 1200 ಏನೋ ಇತ್ತು per kgಗೆ ನೋಡಿ. ಇಲ್ಲೆಲ್ಲ ಹೆಂಗೆ ಬಂಚಾಗಿ ಬರುತ್ತೆ. ಇಲ್ಲಿ ಇನ್ನೊಂದು ಗಿಡ ಇದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ. ಇದು ತುಂಬ ಕಾಸ್ಟ್ಲಿ ಫ್ರೂಟ್ ಇದು. ಸೊ ಈ ಗಿಡ ಬಂದುಬಿಟ್ಟು ಡುರೇನ್ ಅಂತೇಳಿ, ಇದು ಸ್ವಲ್ಪ ನೆರಳಾಯಿತು ಇದಕ್ಕೆ. ಸೊ ಇದು ಗಿಡ, ಇದನ್ನು ಜಾಸ್ತಿ ಮಲೇಷಿಯಾ ಥೈಲ್ಯಾಂಡ್ ಕಡೆಗೆಲ್ಲ ಬೆಳೀತಾರೆ ಇದನ್ನು. ಒಂದು ಹಣ್ಣಿನ ಪ್ರೈಸ್ ಬಂದುಬಿಟ್ಟು ನಿಮಗೆ 1500ದಿಂದ 2000 ತನಕ ಇರುತ್ತೆ. ಇದು ಸ್ವಲ್ಪ ಈ ಬಾಳೆ ಗಿಡ ಎಲ್ಲ ಕಡ್ದುಕೊಡ್ಬೇಕು ಅದಕ್ಕೆ. ಇವಾಗ ಅವಾಗ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ, ತುಂಬ ನೆರಳಾಗ್ಬಿಟ್ಟಿದೆ. ಸೊ ಒಂದು ಹಣ್ಣು ಇದು ತುಂಬ ಬರುತ್ತೆ, ಲೈಕ್ ಹಲಸಿನ ಹಣ್ಣಿನ ಟೈಪಲ್ಲಿ ಬರುತ್ತೆ. ಬಟ್ ಅಷ್ಟೊಂದು ದೊಡ್ಡಾಗಿರಲ್ಲ ಇದು ಹಣ್ಣು. ಲೈಕ್ ಸ್ವಲ್ಪ ಸಣ್ಣ ಇರುತ್ತೆ. ಈ ಬೇರಲ್ಸ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಇರುತ್ತೆ ಹಣ್ಣು. ಇಲ್ಲಿ ಆ ಕಡೆ ಇನ್ನೊಂದೇನೋ ಬೇರೆ ಏನೋ ಇದೆ. ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ತೋರಿಸ್ತೀನಿ ನೋಡಿ. ಇದು ಸುಮಾರು ಜನರಿಗೆ ಬ್ಲ್ಯಾಕ್ ಪೆಪ್ಪರ್ ಹೆಂಗೆ ಬೆಳೀತಾರೆ ಅನ್ನೋದು ಗೊತ್ತಿರಲ್ಲ ನೋಡಿ. ಇದು ಬ್ಲ್ಯಾಕ್ ಪೆಪ್ಪರು ಬಳ್ಳಿ. ಸೊ ಈ ಥರ ಕಾಯಿ ಬರುತ್ತೆ ಅದಕ್ಕೆ, ಲೈಕ್ ಕಾಳು ಬರುತ್ತೆ. ಸೊ ಇದಕ್ಕೂ ಇವಾಗ ಆಲ್ಮೋಸ್ಟು 600-700 ಏನೋ ಇದೆ ಇದಕ್ಕೂ
ಪರ್ ಕೆ ಜಿಗೆ. ಬಟ್ ಇದಕ್ಕೆ ತುಂಬ ಸೂಕ್ಷ್ಮ ಆಗಿಬಿಟ್ಟಿದೆ, ಈಗ ರೋಗ ಬಂದು ಸತ್ತೋಗ್ಬಿಡುತ್ತೆ ಇದಕ್ಕೆ. ಬಳ್ಳಿನೇ ಸುಮಾರು ಆಲ್ಮೋಸ್ಟ್ ಎಷ್ಟು ದೊಡ್ಡ ಆದ ಕೂಡಲೇ ಬಳ್ಳಿನೇ ಸತ್ತೋಗ್ಬಿಡುತ್ತೆ ಇದು. ನೋಡಿ ಆ ತೆಂಗಿನ ಮರದ ಮೇಲೇನೂ ಇದೆ. ಇಲ್ಲಿ ಇನ್ನೊಂದು ಗಿಡ ಇದೆ ನನ್ನ ಹತ್ರ. ಇದು ಕೂಡ ಲವಂಗದ ಗಿಡನೇ. ಇದೊಂದು ಸಣ್ಣ ಗಿಡ ಇದೆ ಇಲ್ಲೆಲ್ಲೋ, ಇದು ಗೊತ್ತಾಗಲ್ಲ ಐ ಥಿಂಕ್ ತೋರಿಸಿದ್ರೆ. ಇದ್ರದ್ದು ಎಲೆ ತಿಂದುಬಿಟ್ರೆ ಲೈಕ್ ಇದೇ ಗಿಡ ಇದು ಸಣ್ಣ ಹೋಗ್ಬಿಟ್ಟಿದೆ, ಅದು ಎಲೆ ಇಲ್ಲ ಎಲ್ಲೋ ತಿಂದು ಲೈಕ್ ಬಡೆ ಸೊಪ್ಪು ತಿಂದಂಗೆ ಆಗುತ್ತೆ. ಇಲ್ಲಿ ಇನ್ನೊಂದು ಗಿಡ ಇದೆ, ಇದು ಯಾವುದೋ ಇದು ಬಂದುಬಿಟ್ಟಿದೆ, ಇದು ಚಿಕ್ಕ ಗಿಡ ಇದು. ಅಲ್ಲಿ ಮನೆ ಹತ್ರ ಆಲ್ರೆಡಿ ಬಿಟ್ಟಿದ್ದಿದೆ ನೋಡಿ. ಇದೆಲ್ಲ ಯಾವುದೋ ಕಾಡ್ಬೇಕೇನೋ ತಿಂದಿರೋದು ಇದು. ಇದು ಕಾಳುಮೆಣಸು ನಾನು ಇವಾಗ ನೆಟ್ಟಿರೋದು. ಇದು ಇನ್ನೊಂದು ಸ್ವಲ್ಪ ಇರಿಗೇಷನ್ ಮಾಡಬೇಕು ಇದಕ್ಕೆ. ನೋಡಿ ಇವಾಗೆಲ್ಲ ಈ ಲಾಸ್ಟ್ ಸೆಪ್ಟೆಂಬರಲ್ಲಿ ನೆಟ್ಟಿರೋದು, ನೀರು ಇಲ್ಲದಿರೋದಕ್ಕೆ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ. ಸೊ ಅಲ್ಲೂ ಮನೆ ಹತ್ರನೂ ಲೈಕ್ ಕೆಲವೊಂದೆಲ್ಲ ಫ್ಲವರಿಂಗ್ ಬಿಟ್ಟಿರೋದೆಲ್ಲ ಹಣ್ಣಿನ ಗಿಡ ಎಲ್ಲ ಇದ್ದಾವೆ ಅಷ್ಟೇ. ಇದು ಅಗರ್ವುಡ್ಡು ಐ ಥಿಂಕ್ ತುಂಬ ಜನ ಬೆಳೆದಿದ್ದಾರೆ, ಬಟ್ ಯಾರಿಗೂ ಇನ್ನೂ ಅದನ್ನು ಮಾರ್ಕೆಟಿಂಗ್ ಇದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನು ಇಲ್ಲಿ ಇಂಜೆಕ್ಷನ್ ಮಾಡೋದು ಆ ಥರದ್ದು. ನಾನು ಈ ಸಲ ಕೆಲವೊಂದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದನ್ನು. ಇದರಲ್ಲೂ ಕೂಡ ಲೈಕ್ 2-3 ಟೈಪ್ ವೆರೈಟೀಸ್ ಬರುತ್ತೆ. ಈ ಕೋಕೋ ಇದೆಯಲ್ಲ, ಇದು ಯಾವುದೋ ಬೇರೆ ವೆರೈಟೀಸ್ದು. ಇದು ತುಂಬ ಬಿಟ್ಟಿದೆ ನೋಡಿ ಅಷ್ಟು. ಇಲ್ಲೊಂದು ಗಿಡ ಇದೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಕಾಫಿ ಗಿಡ ನೋಡಿ. ಇದಕ್ಕೂ ಫ್ಲವರಿಂಗ್ ಆಗ್ತಾಯಿದೆ ಇವಾಗ. ಇಲ್ಲ ನೋಡಿ, ಇಲ್ಲಿ ಒಂದು ಹಣ್ಣಿದೆ, 2. ಇನ್ನೊಂದು ಗಿಡನ ತೋರಿಸ್ತೀನಿ ನಾನು ಇಲ್ಲಿ. ಲೈಕ್ ಈ ಪ್ಲ್ಯಾಂಟ್ ಬಂದುಬಿಟ್ಟು ರಂಬೂತಾನ್ ಅಂತ ಹೇಳ್ಬಿಟ್ಟು ಐ ಥಿಂಕ್ ಮುಂಚೆ ನಾನು ತೋರಿಸಿದ್ದೀನಿ ಅನ್ಸುತ್ತೆ. ಇದು ಸಣ್ಣ ಗಿಡ ಅಲ್ಲ, ಎಷ್ಟು ಜೂನಲ್ಲಿ ನೆಟ್ಟಿರೋದು. ಸೊ ಇದಕ್ಕೂ ಕೂಡ ಹಣ್ಣು ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ ಇದರದ್ದು. ಲೈಕ್ 500, 400, 500, 350 ಈ ಥರ ಇರುತ್ತೆ ರೇಟ್ ಪರ್ ಕೆ ಜಿಗೆ. ಇಲ್ಲೊಂದು ಮ್ಯಾಂಗೋ ಗಿಡ ಇದೆ ನೋಡಿ, ಇದು ನಾನು ನೆಟ್ಟಿರೋದೇ ಗಿಡ. ಸೊ ಇದಕ್ಕೂ ಕೂಡ ಫ್ಲವರಿಂಗ್ ಆಗಿದೆ ನೋಡಿ ಇವಾಗ. ನೋಡಿ ಕೆಳಗಡೆನೇ ಆಗಿದೆ ಅಲ್ಲಿ ನೋಡಿ, ಅಲ್ಲೆಲ್ಲ. ಈ ಸಲ ತುಂಬ ಟೇಸ್ಟು ಈ ಮರದ್ದು ಹಣ್ಣು. ನಾನು ಹಿಂಗೆ ಹೋಗ್ಬಿಡ್ತೀನಿ. ಇಲ್ಲೆಲ್ಲ ಹಣ್ಣು ಬಿಟ್ಟಿದೆ ನೋಡಿ, ಇನ್ನೊಂದಿಷ್ಟು. ಅದು ಅಷ್ಟೊಂದೇನೋ ಬಂದಿಲ್ಲ ಇದಕ್ಕೆ, ಅಲ್ಲೆಲ್ಲ ಚಿಗುರು ಬಂದಿದೆ ನೋಡಿ. ಇಲ್ಲಿ ಇನ್ನೊಂದು ಗಿಡ ಇದೆ, ಇದೊಂದು ತೋರಿಸ್ತೀನಿ. ಇದು ಕೂಡ ಬ್ಲ್ಯಾಕ್ ಪೆಪ್ಪರನ್ನೇ. ಈ ಗಿಡ ಇದು ಲೈಕ್ ಈ ಜುಲೈಲಲ್ಲಿ ಏನೋ ನೆಟ್ಟು ಓಲಾ ಸೋಪ್ ಅಂತ ಹೇಳ್ಬಿಟ್ಟು. ಇದು ನೋಡಬೇಕು ಫಸ್ಟು, ಇನ್ನೂ ಹಣ್ಣು ಬಿಟ್ಟಿಲ್ಲ. ಇದು ಸಣ್ಣ ಗಿಡ ಇರೋದು. ನಿನ್ನೆ ಬಂದು ಡ್ರೈವರ್ನ ತೋರಿಸ್ತೀನಿ ಇವತ್ತು. गोपाला चेड़े गाड़ी नाला कहीं कर सकते हो इन गाड़ी थिंग मल्ले फंडा खूतल त्याने चेटा थिंगाते वीर देहोगे तो चेटा थिंगा वीर थिंगा खुई चढ़ आता तो को तुगल गाड़ी रुचि का तो को देहोगे तो चेटा थिंगा वीर गोपाला फुल फेमस का था यूट्यूब गान गान अरे ಸೊ ನಾಳೆ ಮತ್ತೊಂದಿಷ್ಟು ಗಿಡನ ತೋರಿಸ್ತೀನಿ, ಇನ್ನೊಂದಿಷ್ಟುಗಳಿದ್ದಾವೆ ಮೇಲ್ಗಡೆಗೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಾಳೆ ಸಿಗೋಣ.